ಏನು ನಮಸ್ಕಾರಗಳು. ಅದೇನು ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಹರೇ ನಮಃ. ನಾರಾಯಣಾಯ ಪರಿಪೂರ್ಣಗುಣಾರ್ಣವಾಯ ವಿಶ್ವೋದಯಸ್ಥಿತಿಲಯೋನ್ನಿಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರಸೌಖ್ಯದುಃಖ ಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ಅಶೇಷವಾಗ್ಜಾಡ್ಯಮಲಾಪಹಂತ್ರಿ ನವಂ ನವಂ ಸ್ಪಷ್ಟಸುವಾಕ್ಪ್ರದಾಯಿನಿ ಮಮೀಹ ಜಿಹ್ವಾಗ್ರಸುರಂಗನರ್ತಕೀ ಭವಪ್ರಸನ್ನಾ ವದನೇ ಚ ಮೇ ಶ್ರೀಃ. ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ. ಯಸ್ಯ ವಾಕ್ಕಾಮಧೇನುರ್ನಃ ಕಾಮಿತಾರ್ಥಾನ್ ಪ್ರಯಚ್ಛತಿ ಸೇವೇತಂ ಜಯಯೋಗೀಂದ್ರಂ ಕಾಮಬಾಣಚ್ಛಿದಂ ಸದಾ. पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे. सत्याभिघ्नकराब्जोत्थान् पञ्चाशद्वर्षपूजकान् सत्यप्रमोदतीर्थार्यान् नौमिन्याय सुधारतान्. आपादमौलिपर्यन्तं गुरूणाम् आकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶ್ರೀಮನ್ಮಹಾಭಾರತ ತಾತ್ಪರ್ಯ ನಿರ್ಣಯದ 5ನೇ ಅಧ್ಯಾಯ. ನಿನ್ನೆ ತಿಳಿದುಕೊಂಡಂತೆ ಸೀತಾದೇವಿ ಮತ್ತು ರಾಮಚಂದ್ರ ದೇವರು ಇಬ್ಬರೂ ಕೂಡ ಲೋಕ ವಿಡಂಬನೆಗಾಗಿಯೇ ಒಂದು ಕಾರ್ಯವನ್ನ ಮಾಡಿದ್ದು. ಸೀತಾದೇವಿ ತಾನು ಆ ಜಿಂಕೆಯನ್ನ, ಬಂಗಾರದ ಜಿಂಕೆಯನ್ನ ತೆಗೆದುಕೊಂಡು ಬಾ ಅಂತ ರಾಮಚಂದ್ರ ದೇವರಿಗೆ ಹೇಳಿದ್ದು. ರಾಮಚಂದ್ರ ದೇವರು ಅದನ್ನ ತೆಗೆದುಕೊಂಡು ಬರಬೇಕು ಅಂತ ಹೋದಂತೆ ಮಾಡಿ, ತಿಳಿದೇನೆ ಆ ವ್ಯಕ್ತಿ ಮಾರೀಚ ಅಂತ ತಿಳಿದುಕೊಂಡೇನೆ ಅವನನ್ನ, ಆ ಜಿಂಕೆಯನ್ನ ಸಂಹಾರ ಮಾಡಿದ್ದು. ಇಷ್ಟು ಇಬ್ಬರಿಗೂ ಕೂಡ ಅಜ್ಞಾನ ಇಲ್ಲ. ಮಹಾನುಭಾವರಿಬ್ಬರು ಸರ್ವಜ್ಞ ಶಿಖಾಮಣಿಗಳು, ಇಬ್ಬರಿಗೂ ದೋಷ ಇಲ್ಲ ಎಂಬುದನ್ನ ಶ್ರೀಮದಾಚಾರ್ಯರು ಕೆಲವು ಶಬ್ದಗಳಿಂದ ಅದನ್ನ ತಿಳಿಸಿಕೊಟ್ಟಿದ್ದಾರೆ. ಇಷ್ಟು ನಿನ್ನೆ ತಿಳಿದದ್ದು. ಆ ಮಾರೀಚನನ್ನ, ಆ ಬಂಗಾರದ ಜಿಂಕೆಯನ್ನ ಭಗವಂತ ಬಾಣವನ್ನ ಬಿಟ್ಟು ಸಂಹಾರ ಮಾಡಿದ ಅಂತ ಹೇಳಿದ್ದು. ಆ ಸಾಯುವಾಗ ಆ ಮಾರೀಚ ತಾನು ಪ್ರಾಣವನ್ನ ಬಿಡುವಾಗ ಏನು ಮಾಡಿದ, ಮುಂದೆ ಏನಾಯಿತು ಎಂಬುದನ್ನ ಮುಂದಿನ ಶ್ಲೋಕದಲ್ಲಿ ತಿಳಿಸಿಕೊಡ್ತಾರೆ. 34ನೆಯ ಶ್ಲೋಕ. ತೇನಾಹತಃ ಶರವರೇಣ ಭೃಶಂ ಮಮಾರ ವಿಕೃಷ್ಯ ಲಕ್ಷ್ಮಣಮುರು ವ್ಯಥಯಾ ಸ ಪಾಪಃ. ಶ್ರುತ್ವೈವ ಲಕ್ಷ್ಮಣಮಚೂಚುದ ದುಗ್ರವಾಕ್ಯೈಃ ಸೋಪ್ಯಾಪರಾಮಪಥಮೇವ ಸ ಚಾಪಬಾಣಃ. ತೇನಾಹತಃ ಶರವರೇಣ ಭೃಶಂ ಮಮಾರ ವಿಕೃಷ್ಯ ಲಕ್ಷ್ಮಣಮುರು ವ್ಯಥಯಾ ಸ ಪಾಪಃ. ಶ್ರುತ್ವೈವ ಲಕ್ಷ್ಮಣಮಚೂಚುದದುಗ್ರವಾಕ್ಯೈಃ ಸೋಪ್ಯಾಪರಾಮಪಥಮೇವ ಸ ಚಾಪಬಾಣಃ ಎಂಬುದಾಗಿ 34ನೆಯ ಶ್ಲೋಕ. ಪದವಿಭಾಗ. ತೇನ ಆಹತಃ ಶರವರೇಣ ಭೃಶಂ ಮಮಾರ ವಿಕೃಷ್ಯ ಲಕ್ಷ್ಮಣಂ ಉರುವ್ಯಥಯ ಸಹ ಪಾಪಃ. ಶ್ರುತ್ವಾ ಏವ
ಲಕ್ಷ್ಮಣಂ ಅಚೂಚುದತ್ ಉಗ್ರವಾಕ್ಯೈಃ ಸಹ ಅಪಿ ಆಪ ರಾಮಪಥಂ ಏವ ಸಚಾಪ ಬಾಣಃ ಎಂಬುದಾಗಿ ಪದವಿಭಾಗ. ನಿನ್ನೆ ಬಂದದ್ದು ಕೊನೆ ಪಾದದಲ್ಲಿ ಮಾಯಾಮೃಗಂ ನಿಶಿಚರಂ ನಿಜಘಾನ ಜಾನನ್. ಆ ಮಾಯಾಮೃಗವನ್ನ ಮಾರೀಚ ಅಂತ ತಿಳಿದುಕೊಂಡೇನೆ ನಿಶಾಚರಂ ಜಾನನ್ ನಿಜಘಾನ ರಾಮದೇವರು ಸಂಹಾರ ಮಾಡಿದ್ದು ಅಂತ ಹೇಳಿದ್ದು, ಬಾಣವನ್ನ ಬಿಟ್ಟು. ಅದಕ್ಕೆ ತೇನಾಹತ ಶರವರೇಣ ಭೃಶಂ ಮಮಾರ. ತೇನ ಆ ರಾಮಚಂದ್ರ ದೇವರಿಂದ ಮತ್ತು ಶರವರೇಣ ಆ ರಾಮಚಂದ್ರ ದೇವರ ಒಂದು ಏನು ಬಾಣ ಇತ್ತು ಆ ಬಾಣದಿಂದಾಗಿ ಭೃಶಂ ಆಹತಃ ಗಾಢಂ ಆಹತಃ ಅಂತ ಅರ್ಥ. ಜೋರಾಗಿ ಹೊಡೆಸಿಕೊಂಡಿದ್ದಾನೆ, ಭಾರಿ ಪೆಟ್ಟು ಬಿದ್ದಿದೆ. ಹೀಗಾಗಿ ತೇನ ಶರವರೇಣ ಭೃಶಂ ಆಹತಃ, ಚೆನ್ನಾಗಿ ಹೊಡೆಸಿಕೊಂಡಂತಹ ಪೆಟ್ಟು ತಿಂದಂತಹ ಆ ಸಹ ಪಾಪಃ, ಪಾಪಃ ಸಹ ಪಾಪರೂಪಿಯಾದಂತಹ ಪಾಪಿಷ್ಟನಾದಂತಹ ಆ ಮಾರೀಚ ಏನ್ ಮಾಡಿದ ಅಂದ್ರೆ ಉರುವ್ಯಥಯ, ಅಂದ್ರೆ ವ್ಯಥ ಅಂದ್ರೆ ದುಃಖ ವೇದನೆ, ಉರುವ್ಯಥ ಅಂದ್ರೆ ಭಾರೀ ವೇದನೆ, ತೀವ್ರವಾದಂತಹ ವೇದನೆ. ಉರುವ್ಯಥಯ ತೀವ್ರ ವೇದನಯ, ಭಾರೀ ದುಃಖದಿಂದ, ಭಾರೀ ಏಟು ಬಿದ್ದಿದೆ ಬಾಣದ ಪೆಟ್ಟು, ಅದು ಬಹಳ ದುಃಖ ಆಗ್ತಾ ಇದೆ. ಹೀಗಾಗಿ ಉರುವ್ಯಥಯ ಆ ಮಾರೀಚ ಏನ್ ಮಾಡಿದೆ ಅಂದ್ರೆ ಭಾರೀ ದುಃಖದಿಂದ ತಾನು ಲಕ್ಷ್ಮಣಂ ವಿಕೃಷ್ಯ ಮಮಾರ, ತಾನು ಪೆಟ್ಟು ತಿಂದು ದುಃಖದಿಂದ ಏನ್ ಮಾಡಿದ ಅಂದ್ರೆ ಅವನು ಲಕ್ಷ್ಮಣಂ ವಿಕೃಷ್ಯ, ಲಕ್ಷ್ಮಣನನ್ನ ಕುರಿತು, ಅಹೋ ಲಕ್ಷ್ಮಣ ಇತಿ ಶಬ್ದಂ ಕೃತ್ವ ಅಂತ ಅರ್ಥ. ವಿಕೃಷ್ಯ ಅಂದ್ರೆ ಶಬ್ದಂ ಕೃತ್ವ, ಅವನು ಶಬ್ದವನ್ನು ಮಾಡಿ ಜೋರು ಒದರಿದ. ಯಾರು ಮಾರೀಚ ರಾಮದೇವರ ಬಾಣದಿಂದ ಪೆಟ್ಟನ್ನ ತಿಂದಂತಹ ಬಹಳ ವೇದನೆಯಿಂದ ಏನ್ ಮಾಡಿದ ಅಂದ್ರೆ ಜೋರಾಗಿ ಒದರಿದ. ಅಹೋ ಲಕ್ಷ್ಮಣ ಅಂತ ಶಬ್ದವನ್ನ ಮಾಡಿ ಮಮಾರ, ತಾನು ಪ್ರಾಣವನ್ನ ಬಿಟ್ಟ. ಅಂದ್ರೆ ರಾವಣನ ಒಂದು ವಿಚಾರ ಏನಿತ್ತು, ಅವನ ಒಂದು ಹಿಂದಿನ ವಿಚಾರ ಅಂದ್ರೆ ಈ ಮಾರೀಚನನ್ನ ಕೊಟ್ಟು ಕಳಿಸೋದು, ಕೊಟ್ಟು ಕಳಿಸಿ ಸೀತಾದೇವಿಯ ಮುಂದೆ ಓಡಾಡಿಸಬೇಕು. ಸೀತಾದೇವಿ ಆ ಜಿಂಕೆಯನ್ನ ಅಪೇಕ್ಷೆ ಪಡ್ತಾಳೆ, ರಾಮದೇವರನ್ನ ಕೊಟ್ಟು ಕಳಿಸ್ಬೇಕು. ರಾಮದೇವರನ್ನ ಕೊಟ್ಟು ಕಳಿಸ್ತಾಳೆ. ರಾಮಲಕ್ಷ್ಮಣ ಇಬ್ಬರು ಕೂಡ ಆ ಜಿಂಕೆಯನ್ನ ಕರೆದುಕೊಂಡು ಬರ್ಲಿಕ್ಕೆ ಹೋಗ್ತಾರೆ. ಆ ಪ್ರಸಂಗದಲ್ಲಿ ಸೀತಾದೇವಿಯ ಜೊತೆಗೆ ಯಾರಿರೋದಿಲ್ಲ. ಹೀಗಾಗಿ ಆ ಸೀತಾದೇವಿಯನ್ನ ಅಪಹಾರ ಮಾಡಿಕೊಂಡು ಹೋಗಬೇಕು ಅನ್ನುವಂತಹ ಉದ್ದೇಶದಿಂದಾಗಿ ರಾವಣ ಈ ಕೆಲಸವನ್ನ ಮಾಡಿಸಿರ್ತಾನೆ. ನೋಡಿ, ಆ ಲಕ್ಷ್ಮಣ ಅಲ್ಲೇ ಇದ್ದ. ಅದಕ್ಕೆ ಆ ಸಾಯುವಾಗ ಮಾರೀಚ ಏನ್ ಮಾಡಿದ ಅಂದ್ರೆ ಲಕ್ಷ್ಮಣನನ್ನು ಆ ಕಡೆ ಕರೆಸಿಕೊಡಬೇಕು. ಇಬ್ರು ಒಂದೇ ಟೈಮಿಗೆ ಬಂದ್ಬಿಟ್ಟಿದ್ರು ಅಂದ್ರೆ ಆ ರೀತಿ ಒದರುವಂತಹ ಪ್ರಸಂಗ ಇರ್ತಾ ಇದ್ದಿದ್ದಿಲ್ಲ. ಲಕ್ಷ್ಮಣನನ್ನ ಅಲ್ಲಿ ಕೂಡಿಸಿ ಬಂದದ್ದು ರಾಮ. ಹೀಗಾಗಿ ಆ ಮಾರೀಚ ಆ ಸಾಯುವಂತಹ ಪ್ರಸಂಗದಲ್ಲಿಯೂ ಕೂಡ ಲಕ್ಷ್ಮಣನನ್ನ ಒದರಿ ರಾಮನೇ ಒದರ್ಯಾನೇನೋ, ರಾಮನ ಧ್ವನಿಯಂತೆ, ರಾಮನ ಧ್ವನಿಯಲ್ಲಿ ಆ ಮಾರೀಚ ತಾನು ಶಬ್ದವನ್ನ ಮಾಡಿ ತಾನು ಪ್ರಾಣವನ್ನ ಬಿಟ್ಟ. ಲಕ್ಷ್ಮಣ ಬರ್ತಾನೆ, ರಾವಣ ಅಲ್ಲಿ ಕರೆದುಕೊಂಡು ಹೋಗಬಹುದು ಅಂತ ಆ ಉದ್ದೇಶದಿಂದಾಗಿ ಆ ದುಷ್ಟ ಆ ರೀತಿಯಾಗಿ ಲಕ್ಷ್ಮಣಂ ವಿಕೃಷ್ಯ, ಲಕ್ಷ್ಮಣನನ್ನ ಅಹೋ ಲಕ್ಷ್ಮಣ ಅಂತ ರಾಮನ ಧ್ವನಿಯಲ್ಲಿ, ಅಂದ್ರೆ ರಾಮನಿಗೆ ಏನೋ ಆಗಿದೆ ಏನೋ ಅಂತ ಅನಿಸ್ಬೇಕು. ಆ ರೀತಿಯಾಗಿ ಅನಿಸಿದಾಗ ಸೀತಾದೇವಿ ಲಕ್ಷ್ಮಣನನ್ನು ಕೊಟ್ಟು ಕಳಿಸ್ತಾಳೆ ಅಂತ. ಅದಕ್ಕೆ ಆ ರೀತಿ ಶಬ್ದವನ್ನ ಮಾಡಿ ತಾನು ಪ್ರಾಣವನ್ನ ಬಿಟ್ಟ. ಮಮಾರ, ತಾನು ಪ್ರಾಣವನ್ನು ಬಿಟ್ಟ. ಅದೇ ರೀತಿಯಾಗಿ ಅವನು ವಿಚಾರ ಮಾಡಿದಂತೆ ಆ ರಾವಣ ಮತ್ತು ಮಾರೀಚ ಅದೇ ರೀತಿಯಾಗಿ ವಿಚಾರ ಮಾಡಿದಂತೇನೆ ಈ ಕಡೆಗೆ ಏನಾಯ್ತು ಅಂದ್ರೆ ಶ್ರುತ್ವೈವ ಲಕ್ಷ್ಮಣ ಅಚೂಚುದ ದುಗ್ರವಾಕ್ಯೈಹಿ. ಶ್ರುತ್ವ, ಈ ಅಹೋ ಲಕ್ಷ್ಮಣ ಅಂತ ರಾಮದೇವರು ಒದರಿದಂತೆ ಇದು ಸೀತಾದೇವಿ ಕೇಳಿಸ್ತು.
ಹಾಗಾದರೆ ನನ್ನ ಪತಿ ಜೋರಾಗಿ ಒದರ್ತಾ ಇದ್ದಾನೆ ಅಂದ್ರೆ ಏನೋ ಒಂದು ಕಷ್ಟದಲ್ಲಿ ಇದ್ದಾನೆ, ಅದಕ್ಕಾಗಿ ಒದರ್ತಾ ಇದ್ದಾನೆ ಅಂತ ಅಂದುಕೊಂಡಂತೆ ಮಾಡಿ ಸೀತಾದೇವಿ ಏನು ಮಾಡಿದ್ಲು ಅಂದ್ರೆ ಶ್ರುತ್ವ ಆ ಶಬ್ದವನ್ನ ಕೇಳಿ ಉಗ್ರವಾಕ್ಯೈ ಲಕ್ಷ್ಮಣಂ ಅಚೂಚುದತ್. ಉಗ್ರವಾಕ್ಯ, ಭಾರಿ ಕಠೋರವಾದ ಮಾತುಗಳು. ಉಗ್ರವಾಕ್ಯೈ ಮಾಂ ಇಚ್ಛಸೀತಿ ಏವಂ ರೂಪಂ ನಿಷ್ಠುರವಾಕ್ಯೈ, ಬಹಳ ಕಠಿಣವಾದ ಮಾತುಗಳಿಂದ ಆ ಲಕ್ಷ್ಮಣನನ್ನ ಪ್ರೇರಣೆ ಮಾಡಿದ್ಲು. ಅಂದ್ರೆ ಲಕ್ಷ್ಮಣ ಹೇಳಿದ್ಲು ಅವಳು ಸೀತಾದೇವಿ, ರಾಮ ಒದರ್ತಾ ಇದ್ದಾನೆ, ಹೀಗಾಗಿ ಹೋಗು ಅಂತ. ಲಕ್ಷ್ಮಣನಿಗೆ ವಿಶ್ವಾಸ, ಸೀತಾದೇವಿ ವಿಶ್ವಾಸ ಇದೆ, ಅಂದ್ರೆ ಲೋಕ ವಿಡಂಬನೆಗಾಗಿ ಮಾಡ್ತಾ ಇದ್ದದ್ದು. ಲಕ್ಷ್ಮಣ ಹೇಳಿದ್ದು ರಾಮನಿಗೆ ಏನೂ ಆಗ್ಲಿಕ್ಕೆ ಸಾಧ್ಯವೇ ಇಲ್ಲ, ಅದಕ್ಕಾಗಿ ಆ ರೀತಿ ವಿಚಾರವನ್ನು ಹೇಳಿದಾಗ ಮತ್ತು ರಾಮನನ್ನ ಇಲ್ಲಿ ಕೂಡಿಸಿ ಹೋಗಿದ್ದು. ಅದಕ್ಕಾಗಿ ನಾನು ಹೋಗೋದಿಲ್ಲ ಅಂದ್ರೆ ಸೀತಾದೇವಿ ಸಿಟ್ಟಿಗೆ ಎದ್ದು ನೀನು ಹೋಗಲೇಬೇಕು, ನನ್ನ ಇಚ್ಛೆಯನ್ನು ನೀನು ಪೂರ್ಣ ಮಾಡಲೇಬೇಕು, ಹೋಗಲೇಬೇಕು ಅಂತ ಸಿಟ್ಟಿಗೆ ಎದ್ದು ನಿಷ್ಠುರ ವಾಕ್ಯೈ ಉಗ್ರ ವಾಕ್ಯೈ ಆ ಉಗ್ರ ವಾಕ್ಯಗಳಿಂದ ಆ ಸೀತಾದೇವಿ ಏನ್ ಮಾಡಿದ್ಲು ಅಂದ್ರೆ ಅಚೂಚುದತ್ ಪ್ರೇರಯಾಮಾಸ, ನೀ ಅಲ್ಲಿಗೆ ಹೋಗಬೇಕು, ರಾಮ ಎಲ್ಲಿದ್ದಾನೋ ಅಲ್ಲಿಗೆ ಹೋಗಬೇಕು ಅಂತ ಸೀತಾದೇವಿ ಆಜ್ಞೆಯನ್ನ ಮಾಡಿದ್ದಾಳೆ, ಪ್ರೇರಣೆಯನ್ನ ಮಾಡಿದ್ದಾಳೆ. ಪ್ರೇರಣೆಯನ್ನ ಮಾಡಿದಾಗ ಲಕ್ಷ್ಮಣನು ಕೂಡ ಏನ್ ಮಾಡಿದ ಅಂದ್ರೆ ಸೋಪ್ಯಾಪ ರಾಮಪಥಮೇವ ಸಚಾಪ ಬಾಣ. ಸೀತಾದೇವಿ ಆಜ್ಞೆ ಮಾಡಿದ್ದಾಳೆ ಅಂದ ಮೇಲೆ ಸಹ ಅಪಿ ಆ ಲಕ್ಷ್ಮಣನು ಕೂಡ ಸಚಾಪ ಬಾಣ ಬಿಲ್ಲು ಬಾಣಗಳನ್ನ ತೆಗೆದುಕೊಂಡವನಾಗಿ ರಾಮಪಥಮೇವ ಆಪ, ರಾಮದೇವರು ಯಾವ ಮಾರ್ಗದಲ್ಲಿ ಹೋಗಿದ್ರೋ ಅದೇ ದಾರಿಯನ್ನೇ ಹೊಂದಿದ. ಸಹ ಅಪಿ ಆಪ ರಾಮಪಥಂ ಏವ ಆಪ, ಆ ರಾಮದೇವರ ಮಾರ್ಗವನ್ನೇ ಹಿಡಿದ, ರಾಮದೇವ ಮಾರ್ಗವನ್ನೇ ಹೊಂದಿದ ಅಂತ ಈ ರೀತಿಯಾಗಿ ಕಥೆಯನ್ನ ತಿಳಿಸಿಕೊಡ್ತಾರೆ. ಈ ಶ್ಲೋಕ ಮತ್ತು ಹಿಂದಿನ ಶ್ಲೋಕದಲ್ಲಿ ಶ್ರೀಮದಾಚಾರ್ಯರು ಶಬ್ದಗಳಿಂದ ಒಂದು ಶಬ್ದವನ್ನ ಇಡುವ ಮುಖಾಂತರವಾಗಿ ತಿಳಿಸಿಕೊಟ್ಟಿದ್ದಾರೆ, ದೇವರಿಗೆ ಭಗವಂತನಿಗೆ ಅಜ್ಞಾನ ಇಲ್ಲ ಅಂತ ಹೇಳಿ. ಮತ್ತು ಸೀತಾದೇವಿನೂ ಕೂಡ ದೇವೇಮ ಮಾಶು ಪರಿಗೃಹ್ಯ ಚ ದೇಹಿಮೇತ್ವಂ ಅಂತ ಆ ದೇವ ಶಬ್ದವನ್ನ ಆಡಿ ರಾಮದೇವರಿಗೆ ಸರ್ವಥಾ ಅಜ್ಞಾನ ಇಲ್ಲ, ಸ್ತ್ರೀ ವಶನಲ್ಲ ರಾಮ ಅಂತ ಅದನ್ನು ಕೂಡ ಆ ಶಬ್ದದಿಂದ ತಿಳಿಸಿಕೊಟ್ಟಿದ್ದಾರೆ. ಸ್ಪಷ್ಟವಾಗಿ ನಿರ್ಣಯವನ್ನ ತಿಳಿಸೋದಕ್ಕಾಗಿ ಅದು ಹಿಂದಿನ ಶ್ಲೋಕದಲ್ಲಿಯೂ ಕೂಡ ಸೀತಾದೇವಿಯ ಬಗ್ಗೆ ಹೇಳುವಾಗ ಜನಮೋಹ ಕೃತೆ ತಥಾ ರಕ್ಷೋವಧಾಯ, ಆ ಹೇಮ ಮೃಗವನ್ನ ತೆಗೆದುಕೊಂಡು ಬಾ ಅಂತ ಹೇಳುವಾಗ ನಿರ್ಣಯವನ್ನ ಕೊಟ್ಟಿದ್ದಾರೆ ಶ್ರೀಮದಾಚಾರ್ಯರು. ರಾಕ್ಷಸರನ್ನ ನಾಶ ಮಾಡುವುದಕ್ಕಾಗಿ ಮತ್ತು ಅಜ್ಞಾನಿಗಳಿಗೆ ಮೋಹನವನ್ನು ಉಂಟು ಮಾಡುವುದಕ್ಕಾಗಿ ಅಂತ ಅಲ್ಲಿ ನಿರ್ಣಯವನ್ನ ತಿಳಿಸಿಕೊಟ್ಟಿದ್ದಾರೆ. ಎರಡೂ ಶ್ಲೋಕವನ್ನ ಸೇರಿಸಿ ಈ 33 ಮತ್ತು 34ನೆಯ ಶ್ಲೋಕ, ಈ ಶ್ಲೋಕವನ್ನ ಇಟ್ಟುಕೊಂಡು ಭಗವಂತನಿಗೆ ಅಜ್ಞಾನ ಇಲ್ಲ, ಭಗವಂತನಿಗಾಗಲಿ ಲಕ್ಷ್ಮೀದೇವಿಗಾಗಲಿ ಅಜ್ಞಾನ ಇಲ್ಲ ಅಂತ ಎಂಬುದನ್ನ ತಿಳಿಸಿಕೊಡ್ತಾ ಇದ್ದಾರೆ ಮುಂದಿನ ಶ್ಲೋಕದಲ್ಲಿ. ನೋಡ್ರಿ, ಅತ್ರ ಸೀತಾರಾಮಯೋ ಪ್ರಾಪ್ತಂ ಅಜ್ಞಾನಂ ಪರಿಹರತಿ. ಸೀತಾದೇವಿಗೆ ಮತ್ತು ರಾಮದೇವರಿಗೆ ಅಜ್ಞಾನ ಇದೆ ಏನೋ ಅಂತ ಬಂದಂತಹ ಆ ಒಂದು ಸಂಶಯವನ್ನು ಅಥವಾ ನಿಶ್ಚಯಾತ್ಮಕವಾಗಿ ಅಜ್ಞಾನ ಇದೆ ಅಂತ ತಿಳಿದುಕೊಂಡಿದ್ರೆ ಅದನ್ನು ಕೂಡ ಪರಿಹಾರವನ್ನ ಈ ಶ್ಲೋಕದಿಂದ ಶ್ರೀಮದಾಚಾರ್ಯರು ಮಾಡ್ತಾ ಇದ್ದಾರೆ. ಮುಂದಿನ ಶ್ಲೋಕದಿಂದ 35ನೆಯ ಶ್ಲೋಕದಲ್ಲಿ ಈ ಇಬ್ಬರಿಗೂ ಕೂಡ ಅಜ್ಞಾನ ಇಲ್ಲ ಎಂಬುದನ್ನ ತಿಳಿಸಿಕೊಡ್ತಾರೆ. 35ನೆಯ ಶ್ಲೋಕ, ಯಾಂ ಯಾಂ ಪರೇಶ ಉರುಧೈವ ಕರೋತಿ ಲೀಲಾಂ ತಾಂ ತಾಂ ಕರೋತ್ಯನು ತಥೈವ ರಮಾಪಿ ದೇವಿ ನೈತಾವತಾಸ್ಯ ಪರಮಸ್ಯ ತಥಾ ರಮಾಯಾಃ ದೋಷೋಣುರಪ್ಯನು ವಿಚಿಂತ್ಯ ಉರುಪ್ರಭೂಯತ್.
ಯಾಂ ಯಾಂ ಪರೇಶ ಉರುಧೈವ ಕರೋತಿ ಲೀಲಾಂ ತಾಂ ತಾಂ ಕರೋತ್ಯನು ತಥೈವ ರಮಾಪಿ ದೇವಿ ನೈವಾ ನೈತಾವತಾಸ್ಯ ಪರಮಸ್ಯ ತಥಾ ರಮಾಯಾ ದೋಷೋಣುರಪ್ಯನು ವಿಚಿಂತ್ಯ ಉರುಪ್ರಭೂಯತ್ ಎಂಬುದಾಗಿ 35ನೆಯ ಶ್ಲೋಕ. ಪದವಿಭಾಗ. ಯಾಂ ಯಾಂ ಪರೇಶಃ ಉರುಧಾ ಏವ ಕರೋತಿ ಲೀಲಾಂ ತಾಂ ತಾಂ ಕರೋತಿ ಅನು ತಥಾ ಏವ ರಮಾ ಅಪಿ ದೇವಿ ನ ಏತಾವತಾ ಅಸ್ಯ ಪರಮಸ್ಯ ತಥಾ ರಮಾಯಾಃ ದೋಷಃ ಅಣುಃ ಅಪಿ ಅನು. ಬಹಳ ಶಬ್ದಗಳಿವೆ. ದೋಷೋಣುರಪ್ಯನು ಅಂತ ಇದೆ. ದೋಷಃ ಅಣುಃ ಅಪಿ ಅನು ವಿಚಿಂತ್ಯ ಉರುಪ್ರಭೂ ಯತ್ ಎಂಬುದಾಗಿ ಪದವಿಭಾಗ. ಈ ಇಬ್ಬರಿಗೂ ಕೂಡ ಅಜ್ಞಾನ ಇಲ್ಲ ಎಂಬುದನ್ನ ತಿಳಿಸ್ತಾ ಇದ್ದಾರೆ ಇಲ್ಲಿ. ಪರೇಶಃ, ಪರ ಅಂದ್ರೆ ಉತ್ತಮ, ಆ ಉತ್ತಮರಿಗೂ ಎಲ್ಲ ಉತ್ತಮರಿಗೂ ಕೂಡ ಶ್ರೇಷ್ಠನಾದಂತಹ ವ್ಯಕ್ತಿ ಅದು ಭಗವಂತ ರಾಮಚಂದ್ರ ದೇವರು. ಸಾಮಾನ್ಯವಾಗಿ ದೇವರು ಈ ಅವತಾರ ಅಂತಷ್ಟೇ ಅಲ್ಲ, ಯಾವುದೇ ಒಂದು ಅವತಾರದಲ್ಲಿಯೂ ಕೂಡ ಪರೇಶಃ ಆ ಭಗವಂತ ಏನು ಮಾಡ್ತಾನೆ ಅಂದ್ರೆ ಯಾಂ ಯಾಂ ಲೀಲಾಂ ಉರುಧಾ ಏವ ಕರೋತಿ. ಯಾಂ ಯಾಂ ಲೀಲಾಂ, ಉರುಧ ಅಂದ್ರೆ ಬಹುಪ್ರಕಾರವಾಗಿ. ರಾಮದೇವರು ಆ ಭಗವಂತ ಹರಿ ಉರುಧ ಬಹುಪ್ರಕಾರೇಣ ಯಾಂ ಯಾಂ ಲೀಲಾಂ ಕರೋತಿ, ಬಹಳ ರೀತಿಯಿಂದ ಒಂದೇ ಲೀಲೆಗಳನ್ನ ತೋರಿಸಿರೋದಿಲ್ಲ, ನಾನಾ ರೀತಿಯಾಗಿ ಭಗವಂತ ವಿಡಂಬನೆಯನ್ನು ಮಾಡಿರ್ತಾನೆ. ಈ ರಾಮಾವತಾರ, ಕೃಷ್ಣಾವತಾರ, ಅನೇಕ ಅವತಾರಗಳಲ್ಲಿಯೂ ಕೂಡ ಅನೇಕ ವಿಡಂಬನೆಯನ್ನು ಮಾಡಿರ್ತಾನೆ ಭಗವಂತ, ಬಹುಪ್ರಕಾರವಾಗಿ ಮಾಡಿರ್ತಾನೆ. ಹೀಗಾಗಿ ಬಹುಪ್ರಕಾರವಾಗಿ ಮಾಡಿದಂತಹ ಯಾಂ ಯಾಂ ಲೀಲಾಂ ಕರೋತಿ, ಆ ಭಗವಂತ ಏನೇನು ಲೀಲೆಗಳನ್ನ ಮಾಡ್ತಾನೋ. ರಮಾಪಿ ದೇವಿ, ಆ ಲಕ್ಷ್ಮೀದೇವಿಯು ಕೂಡ ಏನ್ ಮಾಡ್ತಾಳೆ ಅಂದ್ರೆ ರಮಾಪಿ ದೇವಿ, ಆ ಲಕ್ಷ್ಮೀದೇವಿಯು ಕೂಡ ಅನು ಅನು ಅಂದ್ರೆ ಹರಿಂ ಅನು, ಆ ದೇವರನ್ನ ಅನುಸರಿಸೇನೆ ಅಂತ ಅರ್ಥ. ಆ ದೇವರು ಏನೇನ್ ಲೀಲೆಗಳನ್ನ ಮಾಡ್ತಾನೋ ಅದಕ್ಕೆ ತಕ್ಕಂತೆ, ಆ ಭಗವಂತನಿಗೆ ಅನುಗುಣವಾಗಿಯೇನೆ, ಭಗವಂತನಿಗೆ ಅನುಸರಿಸೇನೆ ಆ ಲಕ್ಷ್ಮೀದೇವಿಯು ಕೂಡ ತಾಂ ತಾಂ ಅಂದ್ರೆ ತಾಂ ತಾಂ ಅಂದ್ರೆ ಆ ಲೀಲಾಂ, ಆ ಲೀಲೆಗಳನ್ನ, ಎಂಥ ಲೀಲೆಗಳನ್ನ ಅಂದ್ರೆ ಹರಿಲೀಲಾ ಸದೃಶೀಂ ಅಂತ ಅರ್ಥ. ತಾಂ ತಾಂ ಲೀಲಾ ಅಂದ್ರೆ ಆ ಭಗವಂತನ ಲೀಲೆಗೆ ಸದೃಶವಾದಂತಹ ಲೀಲೆಯನ್ನ ಆ ಲಕ್ಷ್ಮೀದೇವಿ ತಥೈವ ಹರಿವದೇವ ಕರೋತ್ತೇವ, ಭಗವಂತನಂತೇನೆ ಆ ಲಕ್ಷ್ಮೀದೇವಿಯು ಕೂಡ ಲೀಲೆಗಳನ್ನ ಮಾಡ್ತಾಳೆ. ಅಂದ್ರೆ ಭಗವಂತನೂ ಲೀಲೆಗಳನ್ನ ಮಾಡೋದು, ವಿಡಂಬನೆಯನ್ನ ಮಾಡೋದು. ಭಗವಂತನಿಗೂ ಅಜ್ಞಾನ ಇಲ್ಲ, ಭಗವಂತನಿಗೆ ತಕ್ಕಂತೇನೆ ಲಕ್ಷ್ಮೀದೇವಿಗೂ ಕೂಡ ಅಜ್ಞಾನ ಇಲ್ಲ. ಹೀಗಾಗಿ ಅವಳು ಕೂಡ ಭಗವಂತನಿಗೆ ತಕ್ಕಂತೆ, ಅವನಿಗೆ ಸದೃಶವಾಗಿ ಇವಳು ಲೀಲೆಯನ್ನ, ವಿಡಂಬನೆಯನ್ನ ಲಕ್ಷ್ಮೀದೇವಿ ಮಾಡ್ತಾಳೆ. ಅಂದರೆ ಈ ಹಿಂದೆ ತಿಳಿದಂತೆ, ಕಥೆಯನ್ನ ತಿಳಿದಂತೆ, ರಾಮದೇವರು ಆ ಜಿಂಕೆಯನ್ನ ಹಿಡಿದುಕೊಂಡು ಬರಬೇಕು ಅಂತ ಹೋದಂತೆ, ಬೇಟೆಯನ್ನ ಆಡಿದಂತೆ, ಅಂದ್ರೆ ಮಾರೀಚ ಅಂತ ಗೊತ್ತಿಲ್ಲದಂತೇನೆ ಆ ರೀತಿ ವಿಡಂಬನೆಯನ್ನ ಮಾಡಿದ್ದು. ಸೀತಾದೇವಿಯು ಕೂಡ ತಾನು ಮೊದಲಿಗೂ ವಿಡಂಬನೆಯನ್ನು ಮಾಡಿದ್ದಾಳೆ. ಮಾರೀಚ ಅಂತ ಗೊತ್ತಿಲ್ಲದಂತೇನೆ ಆ ಜಿಂಕೆಯನ್ನು ತೆಗೆದುಕೊಂಡು ಬಾ ಅಂತ ಹೇಳಿ. ಮುಂದೆ ಆ ಜಿಂಕೆಯನ್ನ ಸಂಹಾರ ಮಾಡಿ ಆದ ಮೇಲೆಯೂ ಆ ಮಾರೀಚ ತಾನು ಸಾಯುವಾಗ ಅಹೋ ಲಕ್ಷ್ಮಣ ಅಂತ ಜೋರು ಒದರಿದರೆ, ರಾಮನಂತೆ ಧ್ವನಿ ಮಾಡಿದರೆ, ಆಗಲೂ ಕೂಡ ರಾಮದೇವರು ಗೊತ್ತಿದೆ ಮತ್ತು ಸೀತಾದೇವಿ ಗೊತ್ತಿದೆ. ಆ ಸೀತಾದೇವಿ ಏನು ಮಾಡಿಲ್ಲ ಅಂದ್ರೆ ರಾಮನೇ ಒದರಿದಂತೆ ಅಜ್ಞಾನವನ್ನ ರಾಮನಿಗೆ ಅನುಗುಣವಾಗಿ ಆ ರೀತಿಯಾಗಿ ರಾಮದೇವರಿಗೆ ಒಂದು ಇಚ್ಛೆ ಏನಿತ್ತು ಅಂದ್ರೆ ಈ ಮಾರೀಚನನ್ನ ಸಂಹಾರ ಮಾಡಿದ್ದು ಒಂದು, ಇಲ್ಲಿಗೆ ಮುಗಿದೋಯ್ತು ಅಂತ ಅರ್ಥ ಅಲ್ಲ.
ಮಾರೀಚನನ್ನ ಸಂಹಾರ ಮಾಡಿ ಆದ ಮುಂದೆ ಇನ್ನೂ ಅನೇಕ ರಾಕ್ಷಸರನ್ನ ಸಂಹಾರ ಮಾಡೋದಿದೆ, ರಾವಣನ ಸಂಹಾರ ಮಾಡೋದಿದೆ. ಏನಾದರೂ ಒದರಿದ್ದಿಲ್ಲ ಅಂತಂದ್ರೆ, ಹಂಗೆ ಸುಮ್ಮನೆ ಅವನ ಸಂಹಾರ ಮಾಡಿಬಿಟ್ಟಿದ್ದ ಅಂದ್ರೆ ಆವಾಗ ಲಕ್ಷ್ಮಣ ಈ ಕಡೆ ಬರ್ತಾ ಇದ್ದಿದ್ದಿಲ್ಲ. ಲಕ್ಷ್ಮಣ ಬರದೇ ಇದ್ದಂತಹ ಪ್ರಸಂಗದಲ್ಲಿ ರಾವಣ ಸೀತಾದೇವಿಯನ್ನು ಅಪಹಾರ ಮಾಡಿಕೊಂಡು ಹೋಗ್ಲಿಕ್ಕೆ ಆಗ್ತಾ ಇರಲಿಲ್ಲ. ಅದಕ್ಕೆ ಭಗವಂತ ನಾಟಕವನ್ನ ಮಾಡಿದ, ಸುಮ್ಮನೆ ಕುತ್ಕೊಂಡ. ಲಕ್ಷ್ಮಣ ಬರುವಂತೆ ನಾಟಕ ಮಾಡಿದ್ದು. ಸೀತಾದೇವಿಯು ಕೂಡ ಲಕ್ಷ್ಮಣ ಹೋಗದೇ ಇದ್ದರೂ ಕೂಡ ಲಕ್ಷ್ಮಣನನ್ನ ಹೋಗುವಂತ ಒತ್ತಾಯ ಮಾಡಿ ಕಠಿಣವಾದ ಮಾತುಗಳಿಂದ ಹೇಳಿ ಕಳಿಸಿದ್ದು, ಆ ನಾಟಕ ಮಾಡಿದ್ದು ರಾಮದೇವರಿಗೆ ಅನುಗುಣವಾಗಿಯೇ ಆ ವಿಡಂಬನೆಯನ್ನ ಮಾಡಿದ್ದು. ಹೀಗೆ ಭಗವಂತ ಲಕ್ಷ್ಮೀದೇವಿ ಇಬ್ಬರು ಕೂಡ ಪ್ರತಿಯೊಂದು ಕಾರ್ಯಗಳಲ್ಲಿ ಅನೇಕ ರೀತಿಯಿಂದ ಆ ವಿಡಂಬನೆಯನ್ನು ಮಾಡ್ತಾರೆ. ಭಗವಂತ ಮಾಡಿದ ವಿಡಂಬನೆಗೆ ಅನುಗುಣವಾಗಿಯೇ ಲಕ್ಷ್ಮೀದೇವಿಯು ಕೂಡ ವಿಡಂಬನೆಯನ್ನ ಮಾಡೋದು. ಇಷ್ಟು ಈ ಪಾದಗಳ ಅರ್ಥ. ಯಾಮ್ಯಾಂ ಪರೇಶ ಉರುಧೈವ ಕರೋತಿ ಲೀಲಾಂ ತಾಂ ತಾಂ ಕರೋತ್ಯನು ತಥೈವ ರಮಾಪಿ ದೇವಿ. ಮುಂದೇನು ಅಂತಂದ್ರೆ, ನೈತಾವತಾಸ್ಯ ಪರಮಸ್ಯ ತಥಾ ರಮಾಯಾಹ ದೋಷೋಣುರಪ್ಯನು ವಿಚಿಂತ್ಯ ಉರು ಪ್ರಭೂಯತ. ಶ್ರೀಮದಾಚಾರ್ಯರು ಸ್ಪಷ್ಟವಾಗಿ ತಿಳಿಸಿಕೊಡ್ತಾರೆ ಸಜ್ಜನರಿಗೆ. ಯಾರು ಭಗವದ್ಭಕ್ತರೋ ಅಂತಹ ವ್ಯಕ್ತಿಗಳಿಗೆ ಇದನ್ನ ಸ್ಪಷ್ಟವಾಗಿ ತಿಳಿಸಿಕೊಟ್ಟು ಅವರನ್ನ ಉದ್ಧಾರ ಮಾಡುವುದಕ್ಕಾಗಿ, ಸಜ್ಜನರನ್ನ ಉದ್ಧಾರ ಮಾಡುವುದಕ್ಕಾಗಿಯೇ ಶ್ರೀಮದಾಚಾರ್ಯರು ಇಲ್ಲಿ ತಿಳಿಸಿಕೊಡ್ತಾರೆ ನಮ್ಮೆಲ್ಲರಿಗೂ ಕೂಡ. ಏತಾವತ ಅಸ್ಯ ಪರಮಸ್ಯ ಅಣುಃ ಅಪಿ ದೋಷಃ ನ. ಈ ರೀತಿಯಾಗಿ ಭಗವಂತ ವಿಡಂಬನೆಯನ್ನ ಮಾಡಿದ್ದಾನೆ ಅಂದ ಮಾತ್ರಕ್ಕೆ, ಏತಾವತ ವಿಡಂಬನ ಕರಣೇನ, ಈ ರೀತಿ ವಿಡಂಬನವನ್ನ ಮಾಡಿದ್ದಾನೆ ಅಂದ ಮಾತ್ರಕ್ಕೆ, ಅಸ್ಯ ಪರಮಸ್ಯ, ಈ ಭಗವಂತನಿಗೆ, ರಾಮಚಂದ್ರ ದೇವರಿಗೆ ಮತ್ತು ಭಗವಂತನಿಗೆ ಅದೇ ರೀತಿಯಾಗಿ ತಥಾ ರಮಾಯಾಹ ಅಂದ್ರೆ ಲಕ್ಷ್ಮೀದೇವಿ ವಿಡಂಬನೆಯನ್ನು ಮಾಡಿರ್ತಾಳೆ. ಆ ಲಕ್ಷ್ಮೀದೇವಿಗೂ ಕೂಡ, ಲಕ್ಷ್ಮೀದೇವಿಗಾಗಲಿ ಅಣುಹು ಅಪಿ ದೋಷಃ, ಆ ವಿಡಂಬನೆಯನ್ನು ಮಾಡಿದಾಗ ಅಣುಹು ಅಪಿ ದೋಷಃ ಈಶದಪಿ ದೋಷಃ ಅಜ್ಞಾನ ದುಃಖಾದಿ ದೋಷಃ. ಅಜ್ಞಾನ ಮೊದಲಾದಂತಹ, ಅಜ್ಞಾನ ದುಃಖ ಮೊದಲಾದಂತಹ ದೋಷಗಳನ್ನ ಸ್ವಲ್ಪವೂ ಕೂಡ ನೈವ ನ ಅನುವಿಚಿಂತ್ಯ ಅಂತ ಶ್ರೀಮದಾಚಾರ್ಯ ತಿಳಿಸಿಕೊಡ್ತಾರೆ. ನ ಅನುವಿಚಿಂತ್ಯ, ನೈವ ಅನುವಿಚಿಂತ್ಯ, ನೈವ ಚಿಂತನೀಯ ಅಂತರ್ಥ. ಸರ್ವಥಾ ವಿಚಾರಣೆ ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ಅಂದ್ರೆ ಭಗವಂತ ಈಗ ನೋಡಿ, ಆ ಭಗವಂತ ತಾನು ಆ ಜಿಂಕೆಯನ್ನ ಸಂಹಾರ ಮಾಡಿದಾದ ಮೇಲೆ ಈ ಕಡೆ ಆ ಮಾರೀಚ ತಾನು ಅಹೋ ಲಕ್ಷ್ಮಣ ಅಂತ ರಾಮನಂತೆ ಒದರಿದಾಗ ಸೀತಾದೇವಿನೂ ನಾಟಕ ಮಾಡ್ತಾ ಇದ್ದಾಳೆ, ವಿಡಂಬನೆ ಮಾಡ್ತಾ ಇದ್ದಾಳೆ ಅಂತ ತಿಳಿದುಕೊಳ್ಳಬಹುದು. ತಿಳಿದುಕೊಂಡ್ರು ಕೂಡ ಎಲ್ಲೋ ಒಂದು ಕಡೆಗೆ ಇಲ್ಲ, ಮತ್ತೆ ರಾಮನಂತೆ ಒದರಿದ್ ಶಬ್ದ ಕೇಳಿದೆ ಅಂದ ಮೇಲೆ ಸ್ವಲ್ಪ ಎಲ್ಲೋ ಅವಳಿಗೂ ದುಃಖ ಆಯ್ತೇನೋ, ಅಯ್ಯೋ ರಾಮನಿಗೆ ಏನೋ ಆಯ್ತೇನೋ ಅಂತ, ಸ್ವಲ್ಪ ಆದ್ರೂ ದುಃಖ ಆಯ್ತೇನೋ ಅಂತ ತಿಳಿದುಕೊಳ್ಳುವುದು ಸರಿಯಲ್ಲ. ಸರ್ವಥಾ ದುಃಖ ಆಗೋದಿಲ್ಲ. ಈಶದಪಿ, ಸ್ವಲ್ಪವೂ ಕೂಡ ಆ ಲಕ್ಷ್ಮೀದೇವಿಗಾಗಲಿ ಪರಮಾತ್ಮನಿಗಾಗಲಿ ಭಗವಂತನಿಗಾಗಲಿ ದೋಷಗಳನ್ನ ಸ್ವಲ್ಪವೂ ಕೂಡ ಚಿಂತನೆಯನ್ನ ಮಾಡಬೇಡಿ ಅಂತ ಶ್ರೀಮದಾಚಾರ್ಯರು ತಿಳಿಸಿಕೊಡ್ತಾರೆ. ಸರ್ವಥ ಲಕ್ಷ್ಮೀದೇವಿ ಭಗವಂತನಿಗೆ ಯಾವ ಸ್ವಲ್ಪ ದೋಷವೂ ಕೂಡ ಇಲ್ಲ, ಯಾವ ದೋಷವೂ ಇಲ್ಲ ಅಂತ ಅದನ್ನ ತಿಳಿದುಕೊಳ್ಳಿ ಅಂತ ಶ್ರೀಮದಾಚಾರ್ಯರು ನಮಗೆ ತಿಳಿಸ್ತಾರೆ. ನ ಅನುವಿಚಿಂತ್ಯ, ನೈವ, ಅಲ್ಲಿ ಏವಕಾರವನ್ನ ಸೇರಿಸ್ತಾರೆ. ಬರೇ ನ ಅನುವಿಚಿಂತ್ಯ, ವಿಚಾರ ಮಾಡಬೇಡ್ರಿ ಅಂತ ಇಷ್ಟೇ ಹೇಳಿಲ್ಲ. ನೈವ ಅನುವಿಚಿಂತ್ಯ, ವಿಚಾರನೇ ಮಾಡಬೇಡಿ, ವ್ಯತ್ಯಾಸ ಇದೆ. ದೋಷ ಇಲ್ಲ, ದೋಷ ಇದೆ ಅಂತ ವಿಚಾರಣೆ ಮಾಡಬೇಡಿ, ಸರ್ವಥಾ ದೋಷ ಇಲ್ಲ ಎಂಬುದನ್ನ ಏವಕಾರದಿಂದ ಶ್ರೀಮದಾಚಾರ್ಯರು ತಿಳಿಸಿಕೊಡ್ತಾರೆ. ಯಾಕೆ ಕಾರಣವನ್ನು ಕೊಡ್ತಾರೆ, ಯಾಕೆ ವಿಚಾರ ಮಾಡಬಾರದು ದೋಷ ಇದೆ ಅಂತ ಹೇಳಿ ಅಂತಂದ್ರೆ, ಯತ್ ಉರುಪ್ರಭು, ಯಸ್ಮಾತ್, ಆ ಭಗವಂತ ಯಾವ ಕಾರಣಕ್ಕಾಗಿ ಉರುಪ್ರಭು. ಉರು ಅಂದ್ರೆ ಕೃಷ್ಟರಾದವರು, ಯಾರು ಅಂದ್ರೆ ಬ್ರಹ್ಮಾದಿಗಳು, ಬ್ರಹ್ಮಾದಿ ದೇವತೆಗಳು. ಆ ಬ್ರಹ್ಮಾದಿ ದೇವತೆಗಳಿಗೂ ಕೂಡ ಪ್ರಭು ವಿವಚನೆ ಇದೆ. ಪ್ರಭು ಅಂದ್ರೆ ಒಡೆಯರು. ಲಕ್ಷ್ಮೀದೇವಿ ಮತ್ತು ಆ ಭಗವಂತ, ಆ ಇಬ್ಬರು ಕೂಡ ಬ್ರಹ್ಮಾದಿ ದೇವತೆಗಳಿಗೂ ಕೂಡ ಒಡೆಯರಾಗಿ ಇದ್ದದ್ದು. ಹೀಗಾಗಿ ಅದಕ್ಕಾಗಿ ಇವರಿಗೆ ಸರ್ವಥ
ದೋಷದ ಚಿಂತನೆಯನ್ನ, ಇವರಿಗೆ ದೋಷ ಇದೆ ಅಂತ ಸರ್ವಥಾ ಚಿಂತೆಯನ್ನ ಮಾಡಲಿಕ್ಕೆ ಹೋಗಬಾರದು. ಸ್ವಲ್ಪೂ ದೋಷಗಳು ಇಲ್ಲ, ಯಾವ ದೋಷಗಳೂ ಇಲ್ಲ ಅಂತ ತಿಳಿದುಕೊಳ್ಳಬೇಕು ಅಂತ ಶ್ರೀಮದಾಚಾರ್ಯರು ಈ ಕಥಾವನ್ನ ತಿಳಿಸಿ ಈ ನಿರ್ಣಯವನ್ನ ನಮಗೆ ಸಜ್ಜನರಿಗೆ ತಿಳಿಸಿಕೊಡ್ತಾರೆ. ಇಷ್ಟು ತಿಳಿಸಿ ಇಲ್ಲಿ ಹೇಳಿದ್ದು ಕೊನೆಗೆ ಈ ಶ್ಲೋಕದಲ್ಲಿ ಉರುಪ್ರಭು ಯಾಕೆ ತಿಳಿದುಕೊಳ್ಳಬಾರದು ಅಂತ ಅನ್ಲಿಕ್ಕೆ ಕಾರಣ ಕೊಟ್ಟ ಶ್ರೀಮದಾಚಾರ್ಯರು. ಉರುಪ್ರಭು ಯತ್, ಉರುವಾದಂತಹ ಅಂದ್ರೆ ಉತ್ಕೃಷ್ಟರಾದ ಶ್ರೇಷ್ಠರಾದ ಬ್ರಹ್ಮಾದಿ ದೇವತೆಗಳಿಗೂ ಪ್ರಭುಗಳಾಗಿದ್ದಾರೆ ಲಕ್ಷ್ಮೀನಾರಾಯಣರು. ಅದಕ್ಕಾಗಿ ಇವರಿಗೆ ದೋಷ ಇಲ್ಲ, ದೋಷದ ಚಿಂತನೆಯನ್ನ ಮಾಡಬಾರದು, ದೋಷ ಇಲ್ಲ, ಸರ್ವಥಾ ಇಲ್ಲ ಅಂತ ಹೇಳಿದ್ದು. ಇವರು ಬ್ರಹ್ಮಾದಿ ದೇವತೆಗಳಿಗಿಂತಲೂ ಕೂಡ ಉತ್ತಮ ಅಂತ ಹೇಗೆ ತಿಳಿದುಕೊಳ್ಳುವುದು ಎಂಬುದನ್ನ ಮುಂದಿನ ಶ್ಲೋಕದಲ್ಲಿ ತಿಳಿಸಿಕೊಡ್ತಾರೆ. ಯಾವ ರೀತಿಯಾಗಿ ಬ್ರಹ್ಮಾದಿ ದೇವತೆಗಳಿಗಿಂತಲೂ ಕೂಡ ಇವರು ಉತ್ತಮರು, ಲಕ್ಷ್ಮೀನಾರಾಯಣರು ಎಂಬುದನ್ನ, ಆ ಉರು ಪ್ರಭುತ್ವವನ್ನೇ ಮುಂದಿನ ಶ್ಲೋಕದಲ್ಲಿ ಅದನ್ನ ಸ್ಪಷ್ಟವಾಗಿ ತಿಳಿಸಿಕೊಡ್ತಾರೆ. ಲಕ್ಷ್ಮೀದೇವಿ ಯಾಕೆ ಬ್ರಹ್ಮಾದಿ ದೇವತೆಗಳಿಗಿಂತಲೂ ಉತ್ತಮಳು, ಆ ಲಕ್ಷ್ಮೀದೇವಿಗಿಂತಲೂ ಕೂಡ ಭಗವಂತ ಉತ್ತಮ ಎಂಬುದನ್ನ ಮುಂದಿನ ಶ್ಲೋಕದಲ್ಲಿ ತಿಳಿಸಿ ಮುಂದಿನ ಕಥಾಭಾಗವನ್ನು ಕೂಡ ತಿಳಿಸಿಕೊಡ್ತಾರೆ. ಅದನ್ನು ಮತ್ತೆ ಮುಂದೆ ತಿಳಿದುಕೊಳ್ಳೋಣ ಅಂತ ಹೇಳ್ತೇನೆ. ನಾಳೆ ತಿಳಿದುಕೊಳ್ಳೋಣ. ಶ್ರೀಕೃಷ್ಣಾರ್ಪಣಮಸ್ತು. ಹರಯೇ ನಮಃ. ನಮಸ್ಕಾರ ಆಚಾರ್ಯ. ಕೃಷ್ಣಾರ್ಪಣಮಸ್ತು. ಹರಿಯೇ ನಮಃ. ನಮಸ್ಕಾರ ಆಚಾರ್ಯ. ಶ್ರೀಕೃಷ್ಣಾರ್ಪಣಮಸ್ತು. ಹರಿಯೇ ನಮಃ ಗುರುಗಳೇ. ನಮಸ್ಕಾರ. ಹರೇ ನಮಃ.